ಮೇ ಜೂನ್ ತಿಂಗಳು ಬಂತೆಂದರೆ ಹಣ್ಣುಗಳ ರಾಜನ ದರ್ಬಾರ್ ಶುರುವಾಗುತ್ತೆ. ಬಾಯಲ್ಲಿ ನೀರೂರಿಸುವ ಮಾವಿನ ಹಣ್ಣನ್ನ ಇಷ್ಟಪಡದವರೇ ಇಲ್ಲ ಎನ್ನಬಹುದು. ಮಾವು ಪ್ರಿಯರ ಮನ ತಣಿಸಲೆಂದೇ ಮಡಿಕೇರಿಯಲ್ಲಿ ಮಾವು ಮೇಳ ಶುರುವಾಗಿದೆ. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಮಾವು ಬೆಳೆಗಾರರಿಗೆ ಉತ್ತಮ ದರ ದೊರಕಿಸಿಕೊಡುವ ಜೊತೆಗೆ ಗ್ರಾಹಕರಿಗೂ ಕೈಗೆಟುಕುವ ಬೆಲೆಯಲ್ಲಿ ರಾಸಾಯನಿಕ ಮುಕ್ತ ಮಾವಿನ ಹಣ್ಣುಗಳನ್ನು ಒದಗಿಸುವುದು ಮೇಳದ ಉದ್ದೇಶವಾಗಿದೆ. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ನಗರದ ಪ್ರಧಾನ ಅಂಚೆ ಕಚೇರಿ ಸಮೀಪದ ಹಾಪ್ಕಾಮ್ಸ್ ಆವರಣದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ಮೇಳಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಚಾಲನೆ ನೀಡಿದರು. ಈ ಸಂದರ್ಭ ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಇವತ್ತಿಗೂ ನಮ್ಮ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿಂದಿನ 4 ವರ್ಷದಿಂದ ಕಂಟಿನ್ಯೂಯಸ್ ಒಂದು ಮಾವಿನ ಮೇಳ ಇದು ನಾವು ಈಗ ಮಾಡ್ತಾಯಿದ್ದೀವಿ. ಹಾಪ್ಕಾಮ್ಸಿಂದ ಮುಖ್ಯವಾಗಿ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಅವರು ಕೂಡ ರೈತಗಳು ಬರ್ತಾರೆ ಮತ್ತು ನಿರಂತರವಾಗಿ ಬರ್ತಾರೆ, ಭಾಳ ಖುಷಿ ಪಡ್ತಾರೆ ಅಂತ. ಈ ವರ್ಷ ಕೂಡ ಇವತ್ತು 4 ದಿವಸ ನಾವು ಮಾಡಿದ್ದೀವಿ. ಮುಖ್ಯವಾಗಿ ವೀಕೆಂಡಲ್ಲಿ ಜನರದು ಉತ್ಸಾಹ ಜಾಸ್ತಿ ಇರ್ತದೆ, ಪಾರ್ಟಿಸಿಪೇಷನ್ ಜಾಸ್ತಿ ಇರ್ತದೆ ಮತ್ತು ಹಿಂದಿನ ವರ್ಷಗಳಲ್ಲಿ ಕೂಡ ಒಳ್ಳೆಯ ಪಾರ್ಟಿಸಿಪೇಷನ್ ಮತ್ತು ರೆಸ್ಪಾನ್ಸ್ ಸಿಕ್ತಂದರೆ ಈ ವರ್ಷ ಕೂಡ ನಾವು 1 ದಿವಸ ಎಕ್ಸ್ಟೆಂಡ್ ಮಾಡಿ 4 ದಿವಸಕ್ಕೆ ಈಗ ತೋಟಗಾರಿಕೆ ಇಲಾಖೆ ಮತ್ತು ಹಾಪ್ಕಾಮ್ಸಿಂದ ಮಾಡ್ತಾಯಿದ್ದೀವಿ. ಇವತ್ತಿಗೂ ಈಗ ಹಾಪ್ಕಾಮ್ಸಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಇದು ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮತ್ತು ಈ ಥರದ್ದು ನಮ್ಮ ಇದು ಕೊಡಗಿನಲ್ಲಿ ಒಳ್ಳೆಯ ಮಾವಿನ ಇದು ಮೇಳ ಬಂದರೆ ಎಲ್ಲ ಜನರಿಗೆ ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗ್ತದೆ. ಮತ್ತು ನಾನು ಈಗ ರೈತರ ಅವ್ರ ಜೊತೆಗೆ ಮಾತಾಡಿದಂತೆ ಅವರು ಹೇಳ್ತಾರೆ ಯಾವ ಕಾರಣಕ್ಕೆ ಅವರು ಆರ್ಟಿಫಿಷಿಯಲ್ ರೈಪನಿಂಗ್ ಇದು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅಂತ. ಸೊ ಅದರಲ್ಲಿ ಭಾಳ ಒಳ್ಳೆ ರೀತಿಯಾಗಿ ಒಂದು ಆರ್ಗ್ಯಾನಿಕ್ ಥರದ್ದು ನಮಗೆ ಇದು ಮಾವಿನ ಹಣ್ಣು ಸಿಗ್ಬೋದು ನಮ್ಮ ಮಡಿಕೇರಿ ಟೌನಲ್ಲಿ. ಸೊ ನಮಗೆ ಭಾಳ ಖುಷಿ ಆಗುತ್ತೆ ಮತ್ತು ನಮ್ಮ ಜನರಿಗೆ ಕೂಡ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಎಲ್ಲ ಇದು ಗಿಡಗಳು ಕೂಡ ಎಲ್ಲ ಸೆಲ್ಲಿಂಗ್ ಆಗ್ತಿದೆ ಅಂತ ಅದರಲ್ಲಿ ಕೂಡ ಇದು ನಮ್ಮ ಜನರಿಗೆ ಅನುಕೂಲ ಆಗುತ್ತೆ. ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಬೆಳೆದ 10ಕ್ಕೂ ಹೆಚ್ಚು ತಳಿಯ ಮಾವಿನ ಹಣ್ಣುಗಳು ಒಂದೇ ಸೂರಿನಡಿ ಲಭ್ಯವಿದೆ. ಅಲ್ಫೋನ್ಸೋ, ಸಕ್ಕರೆಗುತ್ತಿ, ಇಮಾಮ್ ಪಸಂದ್, ಕೇಸರ್, ಮಲ್ಲಿಕಾ, ಮಲ್ಗೋವಾ, ದಶೇರಿ, ಸಿಂಧೂರ, ತೋತಾಪುರಿ, ಕಾಲಪಾಡಿ, ಆಮ್ಲೆಟ್ ಮ್ಯಾಂಗೋ, ಕಾಡು ಮಾವು ಹೀಗೆ ವಿಧ ವಿಧದ ಮಾವಿನ ಹಣ್ಣುಗಳನ್ನು ಮಾರಾಟಕ್ಕಿಡಲಾಗಿದೆ. ಮಾವು ಹಲಸು ಮೇಳದಲ್ಲಿ ಭಾಗವಹಿಸಲು 18 ಮಂದಿ ರೈತರು ಹೆಸರು ನೋಂದಾಯಿಸಿದ್ದರು. ಅವರಲ್ಲಿ 2-3 ಮಂದಿ ಕಾರಣಾಂತರಗಳಿಂದ ಬಾರದಿದ್ದರು. ರಾಜ್ಯದ ಮಂಡ್ಯ, ತುಮಕೂರು, ಕೋಲಾರ, ರಾಮನಗರ ಮತ್ತಿತರ ಭಾಗದ ರೈತರು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ರೈತರೇ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋದ್ರಿಂದ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮೇಳದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ಮನವಿ ಮಾಡಿದರು. ಕಳೆದ 4 ವರ್ಷಗಳಿಂದ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್, ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಮಾವು ಮೇಳ ಹಾಗೂ ಹಲಸಿನ ಹಣ್ಣಿನ ಮೇಳವನ್ನು ನಡೆಸ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಅದೇ ರೀತಿ ಮಾವು ಮತ್ತು ಹಲಸು ಅಲ್ಲದೆ ಇತರ ಹಣ್ಣಿನ ಗಿಡಗಳು ಮಾರಾಟ ಮಾಡುವಂಥ ವ್ಯವಸ್ಥೆ ಈಗಾಗಲೇ ನೀವು ಕಾಣ್ತಾ ಇದ್ದೀರಿ. ಇದು ರಾಜ್ಯದ ನಾನಾ ಭಾಗಗಳಿಂದ ತುಮಕೂರು, ಕೋಲಾರ, ರಾಮನಗರ, ಮಂಡ್ಯ ಮುಂತಾದ ಕಡೆಗಳಿಂದ
ಎಲ್ಲ ಲಭ್ಯವಿರುವಂಥ ಎಲ್ಲ ಹಣ್ಣುಗಳನ್ನು ತಂದು ಇಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆ ಇದೆ. ಅದೇ ರೀತಿ ಈ ಹಣ್ಣುಗಳು ಬೇರೆ ಎಲ್ಲ ಮಳಿಗೆಗಳಲ್ಲಿ ಲಭ್ಯವಿದ್ದರೂ ಕೂಡ ಅದು ರಾಸಾಯನಿಕ ಪದಾರ್ಥಗಳಿಂದ ಅದು ಬೆಳೆದಿಲ್ಲದಿದ್ದರೂ ಕೂಡ ಅದನ್ನು ಹಣ್ಣು ಮಾಡುವಂಥ ವ್ಯವಸ್ಥೆಯೊಂದಿಗೆ ಮಾಡ್ತಾರೆ. ಆದರೆ ಇಲ್ಲಿ ನೈಸರ್ಗಿಕವಾಗಿ ಸಂಪೂರ್ಣ ಬೆಳೆದಂತಹ ಬಲಿತ ಹಣ್ಣುಗಳನ್ನೇ ಕುಯ್ದು ಹಣ್ಣು ಮಾಡಿ ರೈತರೇ ನೇರವಾಗಿ ಇಲ್ಲಿ ತಂದು ಮಾರುವಂಥ ವ್ಯವಸ್ಥೆ ಇದೆ. ಹೀಗಾಗಿ ಸುಮಾರು 18 ಜನ ನೋಂದಾಯಿಸಿದರು. ಅಲ್ಲಿ ಎಲ್ಲರೂ ಬಂದಿಲ್ಲ, ಬಹುಶಃ ಮಳೆಗಾಗಿ ಸ್ವಲ್ಪ ಹಿಂದೆ ನಿಂತಿದ್ದಾರೆ ಕೆಲವರು. ಅಲ್ಲದೆ ಮಳೆಯಲ್ಲಿ ಇದು ಕೂಡ ಕುಯ್ದು ಇಟ್ಟದ್ದು ಕೂಡ ಹಣ್ಣಾಗಿಲ್ಲ ಅಂತ ಹೇಳುವಂಥ ರೀಸನ್ ಕೂಡ ಕೆಲವ್ರದ್ದು. ಹಾಗೆ ಒಂದು 3-4 ಜನ ಕ್ಯಾನ್ಸಲ್ ಆಗಿದೆ. ಆದರೂ ಬಂದವರು ಚೆನ್ನಾಗಿದ್ದಾರೆ, ಎಲ್ಲ ತುಂಬ ವೆರೈಟಿ ಇದೆ. ಇದೇ ಮೊದಲ ಬಾರಿಗೆ ಬ್ರೂನಿ ಕಿಂಗ್ ಎಂಬ ಮಾವಿನ ಹಣ್ಣನ್ನು ಜನತೆಗೆ ಪರಿಚಯಿಸಲಾಗಿದೆ. ರಾಮನಗರದಿಂದ ತಂದಿರುವ ಈ ಬ್ರೂನಿ ಕಿಂಗ್ ತನ್ನ ಗಾತ್ರದಲ್ಲೇ ಎಲ್ಲರ ಗಮನ ಸೆಳೆಯುತ್ತಿದೆ. ಒಂದೊಂದು ಹಣ್ಣು ಬರೋಬ್ಬರಿ 2 ಕೆಜಿ ತೂಕ ಹೊಂದಿದ್ದು ವಿಭಿನ್ನ ರುಚಿಯೂ ಇದೆ. ಮೊದಲ ಬಾರಿ ಜನತೆಯ ಮುಂದಿಡುತ್ತಿರುವ ಹಿನ್ನೆಲೆ ಅದರ ಬೆಲೆ ಕೇವಲ 100 ರೂಪಾಯಿ ಮಾತ್ರ. ಮೇಳಕ್ಕೆ ಆಗಮಿಸಿದ ಬಹುತೇಕರು ಬ್ರೂನಿ ಕಿಂಗ್ ಅನ್ನು ಖರೀದಿಸಿದ್ದಾರೆ. ಇನ್ನು ಹಲಸು, ಪ್ಯಾಷನ್ ಫ್ರೂಟ್, ಬಟರ್ ಫ್ರೂಟ್ ಮತ್ತಿತರ ಹಣ್ಣುಗಳನ್ನು ಮಾರಾಟಕ್ಕಿಟ್ಟಿದ್ದು, ಈ ಬಾರಿ ವಿಶೇಷವಾಗಿ ಗಾಂಧಾರಿ ಮೆಣಸಿನ ಐಸ್ ಕ್ರೀಂ ಸಹ ಮೇಳದಲ್ಲಿದೆ. ಕಸಿ ಮಾಡಿದ ಹಲಸು, ಸೀಬೆ ಮತ್ತು ಮಾವಿನ ಗಿಡಗಳು ಲಭ್ಯವಿದೆ. ಸಾಮಾನ್ಯವಾಗಿ ರಾಸಾಯನಿಕಗಳ ಮೂಲಕ ಅವಧಿಗೂ ಮೊದಲೇ ಮಾಗಿಸಿ ತಂದಿರುವ ಮಾವಿನ ಹಣ್ಣುಗಳು ಎಲ್ಲೆಡೆ ಮಾರಾಟವಾಗ್ತಿದೆ. ಮಾವು ಮೇಳದಲ್ಲಿ ನೈಸರ್ಗಿಕವಾಗಿ ಮಾಗಿದ ಆರೋಗ್ಯಕರ ಹಣ್ಣುಗಳೇ ಸಿಗೋದ್ರಿಂದ ಮಾವು ಪ್ರಿಯರು ಮಳೆಯ ನಡುವೆಯೂ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಖರೀದಿಯಲ್ಲಿ ತೊಡಗಿದ್ದಾರೆ.